ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇಂದು ನಮ್ಮ ಶಾಲೆಯಲ್ಲಿ 4 ದಿನಗಳಿಂದ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯ ನಡೀತಾ ಇದ್ದು, ಇಂದು ಅಂತಿಮ ಘಟ್ಟವಾಗಿದ್ದು ಪೋಷಕರೊಂದಿಗೆ ಸಂವಾದ ಕಾರ್ಯಕ್ರಮ ನಡೀತಾ ಇದೆ. ಈ ಸಂವಾದ ಕಾರ್ಯಕ್ರಮದಲ್ಲಿ ಪೋಷಕರು ಶಾಲೆಯೊಂದಿಗೆ ಯಾವ ರೀತಿ ಸಹಕರಿಸ್ತಾ ಇದ್ದಾರೆ, ಸರ್ಕಾರದಿಂದ ಸಿಗ್ತಕ್ಕಂತಹ ಸೌಲಭ್ಯಗಳು ಮಕ್ಕಳಿಗೆ ತಲುಪ್ತಾ ಇದೆಯೇ ಇಲ್ವೋ ಅಂತಕ್ಕಂಥದ್ದನ್ನ ಪೋಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ವಿಭಾಗದ ಪ್ರಮುಖ ಕಾರ್ಯವಾಗಿದೆ. ಸರ್ಕಾರದ ಬೆಂಬಲ ಮತ್ತು ಅನುದಾನ ಈ ಗುಣಾತ್ಮಕ ಶಿಕ್ಷಣವನ್ನ ರೂಪಿಸ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ಹೇಗೆ ಸಹಾಯಕವಾಗ್ತಾ ಇದೆ ಎಂಬ ಅಂಶವನ್ನ ತಿಳಿಯಪಡಿಸ್ತಕ್ಕಂಥದ್ದು ಸಾಮಾಜಿಕ ಲೆಕ್ಕ ಪರಿಶೋಧನಾ ವಿಭಾಗದ ಪ್ರಮುಖ ಕಾರ್ಯವಾಗಿದೆ. ಈಗ ಪೋಷಕರು ಮತ್ತು ಶಿಕ್ಷಕರ ನಡುವಿನ ಸಂಬಂಧ ಅಂತಕ್ಕಂಥದ್ದು ಹೇಗಿದೆಯಪ್ಪ ಈಗ ಅಂದ್ರೆ, ಸಮಗ್ರ ಶಿಕ್ಷಣ ಅಭಿಯಾನ SSA ಜಾರಿಗೆ ಬಂದಾಗಿನಿಂದ ಕೂಡ ಅವರ ಸಂಬಂಧ ಅಂತಕ್ಕಂಥದ್ದು ಅನ್ಯೋನ್ಯ ರೀತಿಯಾದಂತಹ ಸಂಬಂಧ ಆಗಿದೆ. ಶಾಲೆಗೆ ಕಳಿಸ್ತಕ್ಕಂತಹ ಪೋಷಕರು ಶಾಲೆಗೆ ಕಳಿಸಿದ್ರೆ ಅಷ್ಟೇ ತಮ್ಮ ಕಾರ್ಯ ಮುಗೀತು ಅಂತ ಯಾವತ್ತೂ ಕೂಡ ಅನ್ಕೊಳ್ಳೋ ಆಗಿಲ್ಲ. ತಮ್ಮ ಮಗುವಿನ ಪ್ರಗತಿ ಯಾವ ರೀತಿ ಆಗ್ತಾ ಇದೆ, ಅದರಲ್ಲಿ ಏನಾದ್ರೂ ಕುಂದುಕೊರತೆಗಳು ಕಾಣಿಸ್ತಾ ಇದೆಯಾ, ಆ ಕುಂದುಕೊರತೆಗೆ ಕಾರಣ ಏನು ಅನ್ನೋದನ್ನ ತಮಗೆ ತಿಳಿಯಪಡಿಸಿದ್ರೆ, ನಮ್ಮಿಂದ ಏನಾದ್ರೂ ಅದರಿಂದ ಲೋಪದೋಷಗಳು ಉಂಟಾಗಿದ್ರೆ ನಾವು ಅದನ್ನ ಸರಿಪಡಿಸೋದಿಕ್ಕೆ ಸಹಾಯಕ ಆಗ್ತಾ ಇದೆ. ಹೆಚ್ಚಿನದಾಗಿ ಪೋಷಕರು ತಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ, ನಾವು ಕೇವಲ ಶಾಲೆಯಲ್ಲಿ ಬೋಧನೆ ಮಾಡ್ತೀವಿ, ಆ ಬೋಧನೆ ಎಷ್ಟರ ಮಟ್ಟಿಗೆ ಸಫಲ ಆಗ್ತಾ ಇದೆ ಅನ್ನೋದರಲ್ಲಿ ಪೋಷಕರ ಪಾತ್ರನೂ ಕೂಡ ಅತ್ಯಂತ ಪ್ರಮುಖವಾಗಿದೆ. ಸರ್ಕಾರ ಅನುದಾನವನ್ನ ನೀಡ್ತಾ ಇದೆ. ಆ ಅನುದಾನವನ್ನ ಮಕ್ಕಳಿಗೆ ನಾವು ಈಗ ಬಿಸಿ ಊಟನೇ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ವಿದ್ಯಾರ್ಥಿ ವೇತನನೇ ಆಗಿರ್ಬೋದು, ಇವೆಲ್ಲವನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೊಂಡು ಮಕ್ಕಳ ಒಂದು ಶೈಕ್ಷಣಿಕ ಗುಣಾತ್ಮಕ ಪ್ರಕ್ರಿಯೆಯಲ್ಲಿ ಸಹಕರಿಸ್ತಕ್ಕಂಥದ್ದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದ.